ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 6ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ರೇಖೆಗಳು ಮತ್ತು ಕೋನಗಳು. ಹಿಂದಿನ ವಿಡಿಯೋಗಳಲ್ಲಿ ನಾವು ಪೇಜ್ ನಂಬರ್ 46ರಿಂದ ಹಿಂದಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 47ರಿಂದ ಪೇಜ್ ನಂಬರ್ 51ರಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ಪೇಜ್ ನಂಬರ್ 47ರಲ್ಲಿರುವ ಪ್ರಶ್ನೆಗಳು. ಕಂಡುಹಿಡಿಯಿರಿ. ಪ್ರಶ್ನೆ ನಂಬರ್ 1, ಚಿತ್ರ 2.23ರಲ್ಲಿ ಸಾಧ್ಯವಿರುವ ಎಲ್ಲ ಕೋನಗಳನ್ನು ಪಟ್ಟಿ ಮಾಡಿ. ಎಲ್ಲವನ್ನು ನೀವು ಕಂಡುಹಿಡಿದಿರಾ. ಈಗ ಎಲ್ಲ ಕೋನಗಳ ಅಳತೆಗಳನ್ನು ಊಹಿಸಿ ಕೋನ ಮಾಪಕದಿಂದ ಕೋನಗಳನ್ನು ಅಳೆಯಿರಿ. ನಿಮ್ಮ ಎಲ್ಲ ಅಳತೆಗಳನ್ನು ಒಂದು ಕೋಷ್ಟಕದಲ್ಲಿ ದಾಖಲಿಸಿ. ನಿಮ್ಮ ಊಹೆಗಳು ನೈಜ ಅಳತೆಗಳಿಗೆ ಎಷ್ಟು ಹತ್ತಿರವಾಗಿವೆ ಎಂಬುದನ್ನು ನೋಡಿ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಚಿತ್ರವನ್ನ ನೀಡಲಾಗಿದೆ. ಚಿತ್ರಗಳಲ್ಲಿ ACD, LS, PR, B ಎಂದು ಬಿಂದುಗಳನ್ನು ನೀಡಲಾಗಿದೆ. ಈಗ ನಾವು ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಕೋನಗಳ ಅಳತೆಗಳನ್ನು ಕಂಡುಹಿಡಿಯಬೇಕು. ಇಲ್ಲಿ ನಾವು ಈಗ ACD, CLP, LPA, LPR, PRS, PAC, SRB ಮತ್ತು RSL ಕೋನಗಳ ಅಳತೆಗಳನ್ನು ಕಂಡುಹಿಡಿಯೋಣ. ಮೊದಲನೆಯದಾಗಿ ಕೋನ ACD. ಇಲ್ಲಿ ಕೋನ ACDಯು 80 ಡಿಗ್ರಿ ಇದೆ, ಆದ್ದರಿಂದ 80 ಡಿಗ್ರಿ ಎಂದು ಬರೆಯಬೇಕು. ಕೋನ CLP 100 ಡಿಗ್ರಿ ಇದೆ. ಕೋನ LPA 80 ಡಿಗ್ರಿ. ಕೋನ LPR ಇದು 100 ಡಿಗ್ರಿ. ಕೋನ PRS ಇದು 100 ಡಿಗ್ರಿ ಇದೆ ಮತ್ತು ಕೋನ PACಯು ಕೂಡ 100 ಡಿಗ್ರಿ ಇದೆ. ಕೋನ SRB 80 ಡಿಗ್ರಿ ಮತ್ತು ಕೋನ RSC ಇದು ಕೂಡ 80 ಡಿಗ್ರಿ ಇದೆ. ಈ ರೀತಿಯಾಗಿ ನಾವು ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಕೋನಗಳ ಅಳತೆಗಳನ್ನು ಕಂಡುಹಿಡಿದು ಬರೆದಿದ್ದೇವೆ. ನೀವು ಕೂಡ ಪುಸ್ತಕದಲ್ಲಿ ಕೋನ ಮಾಪಕವನ್ನು ಉಪಯೋಗಿಸಿ ಈ ಎಲ್ಲ ಕೋನಗಳ ಅಳತೆಗಳನ್ನು ಒಂದು ಸಾರಿ ನೋಡಿಕೊಳ್ಳಿ. ಪ್ರಶ್ನೆ ನಂಬರ್ 2, ಮುಂದೆ ನೀಡಿರುವ ಡಿಗ್ರಿ ಅಳತೆಗಳನ್ನು ಹೊಂದಿರುವ ಕೋನಗಳನ್ನು ರಚಿಸಲು ಕೋನ ಮಾಪಕವನ್ನು ಬಳಸಿ. ಇಲ್ಲಿ ಎದಿಂದ ಈವರೆಗಿನ ಪ್ರಶ್ನೆಗಳನ್ನು ಕೊಡಲಾಗಿದೆ. ನಾವು 110 ಡಿಗ್ರಿ ಕೋನ, 40 ಡಿಗ್ರಿ ಕೋನ, 75 ಡಿಗ್ರಿ ಕೋನ, 112 ಡಿಗ್ರಿ ಕೋನ ಮತ್ತು 134 ಡಿಗ್ರಿಯನ್ನು ಹೊಂದಿರುವ ಎಲ್ಲ ಕೋನಗಳನ್ನು ರಚಿಸಬೇಕು. ಮೊದಲನೆಯದಾಗಿ ಚಿತ್ರ ಎ 110 ಡಿಗ್ರಿ ಕೋನವನ್ನು ನಾವು ರಚಿಸಿದ್ದೇವೆ. ಇಲ್ಲಿ ಕೋನಗಳ ಬಾಹುಗಳು AB ಮತ್ತು BC ಆಗಿದೆ. ಕೋನದ ಶೃಂಗವಾಗಿ ನಾವು B ಅನ್ನು ತೆಗೆದುಕೊಂಡಿದ್ದೇವೆ. ಇಲ್ಲಿ 110 ಡಿಗ್ರಿಯನ್ನು ನೀವು ಕೋನ ಮಾಪಕವನ್ನು ಉಪಯೋಗಿಸಿ ಕಂಡುಹಿಡಿಯಬೇಕು. ಚಿತ್ರ ಬಿ ಯಲ್ಲಿ 40 ಡಿಗ್ರಿ ಕೋನವನ್ನು ರಚಿಸಲಾಗಿದೆ. ಇಲ್ಲಿ ಬಾಹುಗಳು LK ಮತ್ತು LM ಮತ್ತು ಶೃಂಗವಾಗಿ L ಅನ್ನು ತೆಗೆದುಕೊಂಡಿದ್ದೇವೆ. ಸಿ ಚಿತ್ರದಲ್ಲಿ 75 ಡಿಗ್ರಿ ಹೊಂದಿರುವ ಕೋನ. ಇಲ್ಲಿ ಬಾಹುಗಳು ON ಮತ್ತು OPಗಳಾಗಿದ್ದಾವೆ. ಅಂದರೆ ಇಲ್ಲಿ NOP ಈ ರೀತಿಯಾಗಿ ನಾವು ಕೋನವನ್ನು ರಚಿಸಬಹುದು. ಡಿ ಪ್ರಶ್ನೆಯಲ್ಲಿರುವ 112 ಡಿಗ್ರಿ ಕೋನವನ್ನು ಚಿತ್ರ ಡಿ ಯಲ್ಲಿ ತೋರಿಸಲಾಗಿದೆ. DEF ಕೋನ. ಇಲ್ಲಿ 112 ಡಿಗ್ರಿಯನ್ನು ನೀವು ಗುರುತಿಸಬೇಕು. ಪ್ರಶ್ನೆ ನಂಬರ್ 134 ಡಿಗ್ರಿ ಕೋನವನ್ನು ರಚಿಸಲಾಗಿದೆ. XOB ಕೋನ. ಇಲ್ಲಿ ಬಾಹುಗಳು XO ಮತ್ತು OB ಆಗಿದೆ. ಶೃಂಗವಾಗಿ ನಾವು O ವನ್ನು ತೆಗೆದುಕೊಂಡಿದ್ದೇವೆ. ನೀವು ಕೋನ ಮಾಪಕದಿಂದ 134 ಡಿಗ್ರಿಯನ್ನು ಗುರುತು ಮಾಡಿ ಕೋನಗಳನ್ನು ರಚಿಸಬೇಕಾಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 3, ಮುಂದೆ ನೀಡಿರುವ ಕೋನದ ಅಳತೆಗಳಲ್ಲಿ ಡಿಗ್ರಿಗಳಲ್ಲಿ ಎಷ್ಟಿದೆಯೋ ಅಷ್ಟೇ ಅಳತೆ ಇರುವ ಕೋನವನ್ನು ರಚಿಸಿ. ಇಲ್ಲಿ 115 ಡಿಗ್ರಿ ಇರುವ ಕೋನವನ್ನು ತೋರಿಸಲಾಗಿದೆ. ಇಲ್ಲಿ ಹಾಗೂ ಕೋನವನ್ನು ರಚಿಸಲು ನೀವು ಅನುಸರಿಸಿದ ಹಂತಗಳನ್ನು ಬರೆಯಿರಿ ಎಂದು ಕೂಡ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಈಗ ನಾವು ಕೊಟ್ಟಿರುವ ಚಿತ್ರದಂತೆ 115 ಡಿಗ್ರಿ ಹೊಂದಿರುವ ಕೋನವನ್ನು ರಚಿಸಬೇಕು. ಇಲ್ಲಿ ನೀಡಿರುವ ಕೋನದ ಅಳತೆಯನ್ನು ನಾವು IHJ ಎಂದು ಅಕ್ಷರಗಳನ್ನು ಬದಲಾಯಿಸಿ ಅದೇ ಡಿಗ್ರಿಯ ಕೋನವನ್ನು ರಚಿಸಿದ್ದೇವೆ. 115 ಡಿಗ್ರಿ ಕೋನ. ಇಲ್ಲಿ ನಾವು ಮೊದಲನೆಯದಾಗಿ ಒಂದು ಬಾಹುವನ್ನು ಎಳೆದುಕೊಂಡು ಅಂದರೆ HJ ಬಾಹುವನ್ನು ಅಳೆದುಕೊಂಡು ಕೋನ ಮಾಪಕದ ಸಹಾಯದಿಂದ ನಾವು I ಬಿಂದುವನ್ನು 115 ಡಿಗ್ರಿಯಲ್ಲಿ ರಚಿಸಬೇಕು. ಆದ್ದರಿಂದ ಇಲ್ಲಿ ಕೋನ IHJ = 115 ಡಿಗ್ರಿ ಆಗಿದೆ. ಇಲ್ಲಿ ಕೋನವನ್ನು ರಚಿಸಲು ಅನುಸರಿಸಬೇಕಾದ ಹಂತಗಳನ್ನು ಬರೆಯಲು ಹೇಳಿದ್ದಾರೆ. ಈಗ ನಾವು ಕೋನವನ್ನು ರಚಿಸಲು ಅನುಸರಿಸಿದ ಹಂತಗಳನ್ನು ನೋಡೋಣ. ಕೋನ ರಚನೆಗೆ ಹಂತಗಳು. ಹಂತ 1, ಶೃಂಗ ಗುರುತಿಸಿ ಕೋನವು ಶುರುವಾಗುವ ಸ್ಥಾನವನ್ನು ಶೃಂಗದ ಬಿಂದು H ಗುರುತಿಸಿ. ಹಂತ 2, ಮೊದಲನೇ ಬಿಂದು ಶೃಂಗದ ಬಳಿ J ಗುರುತಿಸಿ ಮತ್ತು ಮೊದಲನೇ ಬಾಹು ಎಳೆಯಿರಿ. ಶೃಂಗ H ಮತ್ತು J ಯನ್ನು ಸಂಪರ್ಕಿಸುವ ರೇಖೆ HJ ರಚಿಸಿ. ಇದು ಕೋನದ ಮೊದಲ ಬಾಹು ಆಗಿರುತ್ತದೆ. ಹಂತ 3, ಕೋನದ ಮಾಪ ಅಂದರೆ ಕೋನದ ಗಾತ್ರವನ್ನು ಡಿಗ್ರಿಗಳಲ್ಲಿ ನಿರ್ಧರಿಸಿ. 115 ಡಿಗ್ರಿ ಕೋನ ಮಾಪಕ ಉಪಯೋಗಿಸಿ ಈ ಕೋನವನ್ನು
HJ ಮೇಲೆ ಅಳೆಯಿರಿ. ಹಂತ 4 ಆಯ್ಕೆಯಾದ ಕೋನದ ಗಾತ್ರದ ಪ್ರಕಾರ HJ ರೇಖೆಗೆ ತನ್ನ ಕೋನದ ಸ್ಥಿತಿಯಲ್ಲಿರುವ ಎರಡನೇ ಬಿಂದು ಗುರುತಿಸಿ I ಅನ್ನು ಗುರುತಿಸಿ. ಶೃಂಗ H ಮತ್ತು ಬಿಂದು I ಅನ್ನು ಸಂಪರ್ಕಿಸುವ ರೇಖೆ HI ಎರಡನೇ ಬಾಹು ಎಳೆಯಿರಿ. ಇದುವರೆಗೆ ಎಳೆದ HJ ಮತ್ತು HI ರೇಖೆಗಳ ನಡುವಿನ ಕೋನವೇ ನಿಮಗೆ ಬೇಕಾದ ಕೋನ. ಇಲ್ಲಿ ನಾವು ಕೋನ ರಚನೆಯ ಹಂತಗಳನ್ನು ತಿಳಿಸಿದ್ದೇವೆ. ಈ ಎಲ್ಲ ಹಂತಗಳನ್ನು ನೀವು ಬರೆಯಬೇಕು. ಈಗ ಇಲ್ಲಿ ನಾವು ಪೇಜ್ ನಂಬರ್ 49ರಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಿಸೋಣ. ಕಂಡುಹಿಡಿಯಿರಿ. ಪ್ರಶ್ನೆ ನಂಬರ್ 1. ಮುಂದಿನ ಪ್ರತಿ ಗ್ರಿಡ್ನಲ್ಲಿ ಎಯನ್ನು ಗ್ರಿಡ್ನ ಇತರ ಬಿಂದುಗಳಿಗೆ ಸರಳ ರೇಖೆಯಿಂದ ಸೇರಿಸಿ ಪಡೆಯಬಹುದಾದ ಕೋನಗಳನ್ನು ಪಡೆಯಿರಿ. ಇಲ್ಲಿ ಲಘು ಕೋನವನ್ನು ಗುರುತಿಸಲು ಹೇಳಿದ್ದಾರೆ. ಇಲ್ಲಿ ಬಿಂದುಗಳನ್ನು ಸೇರಿಸಿ ನಾವು 2 ಲಘು ಕೋನಗಳ ಚಿತ್ರಗಳನ್ನು ತೋರಿಸೋಣ. ಮೊದಲನೆಯದಾಗಿ ಎಲ್ಲ ಬಿಂದುಗಳನ್ನು ಸೇರಿಸಿಕೊಂಡು ನಾವು 45 ಡಿಗ್ರಿಯ ಒಂದು ಲಘು ಕೋನವನ್ನು ಗುರುತಿಸಿದ್ದೇವೆ. ಇಲ್ಲಿ ಎರಡನೇ ಬಿಂದುಗಳನ್ನು ಹೊಂದಿರುವಲ್ಲೂ ಕೂಡ ನಾವು 45 ಡಿಗ್ರಿ ಇರುವ ಒಂದು ಲಘು ಕೋನವನ್ನು ಬಿಡಿಸಿ ತೋರಿಸಿದ್ದೇವೆ. ಇದೇ ರೀತಿಯಾಗಿ ನೀವು ಲಘು ಕೋನಗಳನ್ನು ಬಿಡಿಸಬಹುದು. ಇಲ್ಲಿ ಎರಡನೆಯದಾಗಿ ವಿಶಾಲ ಕೋನವನ್ನು ರಚಿಸಲು ಹೇಳಿದ್ದಾರೆ. ವಿಶಾಲ ಕೋನವನ್ನು ಇಲ್ಲಿ ನಾವು ರಚಿಸಿದ್ದೇವೆ. 135 ಡಿಗ್ರಿ ಇರುವ ಕೋನವನ್ನು ಎರಡೂ ಬದಿಗಳಲ್ಲಿ ರಚಿಸಿ ತೋರಿಸಲಾಗಿದೆ. ಇಲ್ಲಿ 90 ಡಿಗ್ರಿಗಿಂತ ಹೆಚ್ಚಿನ ಅಳತೆ ಹೊಂದಿರುವ ಕೋನಗಳನ್ನು ವಿಶಾಲ ಕೋನಗಳು ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಇಲ್ಲಿ 90 ಡಿಗ್ರಿಗಿಂತ ಹೆಚ್ಚು ಅಳತೆ ಹೊಂದಿರುವ ಕೋನಗಳನ್ನು ಇಲ್ಲಿ ರಚಿಸಿ ತೋರಿಸಬೇಕು. ಈಗ ಇಲ್ಲಿ ಸರಳಾಧಿಕ ಕೋನವನ್ನು ರಚಿಸಬೇಕಾಗಿದೆ. ಸರಳಾಧಿಕ ಕೋನವೆಂದರೆ 180 ಡಿಗ್ರಿಗಿಂತ ಹೆಚ್ಚು ಅಳತೆ ಹೊಂದಿರುವ ಕೋನಗಳು. 180 ಡಿಗ್ರಿ ಹೊಂದಿರುವ ಕೋನಗಳಿಗೆ ನಾವು ಸರಳ ಕೋನವೆಂದು ಕರೆಯುತ್ತೇವೆ. ಸರಳಾಧಿಕ ಕೋನವೆಂದರೆ 180 ಡಿಗ್ರಿಗಿಂತ ಹೆಚ್ಚು ಅಳತೆ ಹೊಂದಿರುವ ಕೋನಗಳಾಗಿದ್ದಾವೆ. ಆದ್ದರಿಂದ ಇಲ್ಲಿ ನಾವು 225 ಡಿಗ್ರಿ ಮತ್ತು 270 ಡಿಗ್ರಿ ಹೊಂದಿರುವ ಕೋನಗಳನ್ನು ಬಿಡಿಸಿ ತೋರಿಸಿದ್ದೇವೆ. ಪ್ರಶ್ನೆ ನಂಬರ್ 2. ಪ್ರತಿ ಕೋನದ ಅಳತೆಯನ್ನು ಕಂಡುಹಿಡಿಯಲು ಕೋನ ಮಾಪಕವನ್ನು ಬಳಸಿ. ನಂತರ ಪ್ರತಿ ಕೋನವನ್ನು ಲಘು ಕೋನ, ವಿಶಾಲ ಕೋನ, ಲಂಬಕೋನ ಅಥವಾ ಸರಳಾಧಿಕ ಕೋನವೆಂದು ವರ್ಗೀಕರಿಸಿ. ಇಲ್ಲಿ ಎ ಆಗಿ PTR, ಬಿ ಕೋನ PTQ, ಸಿ ಕೋನ PTW, ಡಿ ಕೋನ WTP ಎಂದು ಕೊಡಲಾಗಿದೆ. ಇಲ್ಲಿ ಈಗ ನಾವು ಈ ಎಲ್ಲ ಕೋನಗಳಲ್ಲಿ ಲಘು ಕೋನ, ವಿಶಾಲ ಕೋನ ಮತ್ತು ಸರಳಾಧಿಕ ಕೋನಗಳು ಯಾವುವು ಎಂದು ಕಂಡುಹಿಡಿದು ಬರೆಯಬೇಕು. ಮೊದಲನೆಯದಾಗಿ ನಾವು ಎ ಪ್ರಶ್ನೆ ಕೋನ PTR ಅನ್ನು ನೋಡೋಣ. ಕೋನ PTR 30 ಡಿಗ್ರಿ ಹೊಂದಿದೆ. ಆದ್ದರಿಂದ ಕೋನ PTR ಇದು ಲಘು ಕೋನ. ಕೋನ PTQ ಇದು 60 ಡಿಗ್ರಿ ಕೋನವಾಗಿದೆ. ಆದ್ದರಿಂದ ಇದು ಕೂಡ ಲಘು ಕೋನವಾಗಿದೆ. ಮುಂದಿನ ಪ್ರಶ್ನೆ ಸಿ ಪ್ರಶ್ನೆಯಲ್ಲಿ ಕೋನ PTW ಇದೆ. PTW ಇದು 103 ಡಿಗ್ರಿ ಕೋನವಾಗಿದೆ. ಇಲ್ಲಿ 90 ಡಿಗ್ರಿಗಿಂತ ಹೆಚ್ಚು ಅಳತೆ ಹೊಂದಿರುವ ಕೋನವಾದ್ದರಿಂದ ನಾವು ಈ ಕೋನವನ್ನು ವಿಶಾಲ ಕೋನವೆಂದು ಪರಿಗಣಿಸಬೇಕು. ಆದ್ದರಿಂದ ವಿಶಾಲ ಕೋನ. ಈಗ ಡಿ ಪ್ರಶ್ನೆಯಲ್ಲಿ ಕೋನ WTP ಅನ್ನು ನೀಡಲಾಗಿದೆ. ಕೋನ WTP ಇದು 257 ಡಿಗ್ರಿ ಕೋನವಾಗಿದೆ. ಇದು 180 ಡಿಗ್ರಿಗಿಂತ ಹೆಚ್ಚು ಅಳತೆ ಹೊಂದಿದ ಕೋನವಾದ್ದರಿಂದ ಸರಳಾಧಿಕ ಕೋನವೆಂದು ನಾವು ಪರಿಗಣಿಸಬೇಕು. ಆದ್ದರಿಂದ ಕೋನ WP = 257 ಡಿಗ್ರಿ ಸರಳಾಧಿಕ ಕೋನವೆಂದು ನಾವು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 1. ಮುಂದಿನ ಡಿಗ್ರಿ ಅಳತೆಗಳಿಗೆ ಕೋನಗಳನ್ನು ರಚಿಸಿ. ಇಲ್ಲಿ ಎ ಪ್ರಶ್ನೆ 140 ಡಿಗ್ರಿ, ಬಿ 82 ಡಿಗ್ರಿ, ಸಿ 195 ಡಿಗ್ರಿ, ಡಿ 70 ಡಿಗ್ರಿ ಮತ್ತು ಈ ಪ್ರಶ್ನೆಯಲ್ಲಿ 35 ಡಿಗ್ರಿ ಕೋನವನ್ನು ರಚಿಸಲು ಕೇಳಿದ್ದಾರೆ. ನಾವು ಇಲ್ಲಿ ಮೊದಲನೆಯದಾಗಿ 140 ಡಿಗ್ರಿ ಕೋನವನ್ನು ಎ ಯಲ್ಲಿ ತೋರಿಸಿದ್ದೇವೆ. ಎ ಚಿತ್ರದಲ್ಲಿ ನೀವು 140 ಡಿಗ್ರಿ ಕೋನವನ್ನು ನೋಡಬಹುದು. ಕೋನ ABC ಎಂದು ನಾವು 140 ಡಿಗ್ರಿ ಕೋನವನ್ನು ತೋರಿಸಿದ್ದೇವೆ. ಇಲ್ಲಿ ಬಿ ಪ್ರಶ್ನೆ 82 ಡಿಗ್ರಿ ಕೋನವನ್ನು ತೋರಿಸಲಾಗಿದೆ. ನೀವು ಬಿ ಚಿತ್ರದಲ್ಲಿ ನೋಡಬಹುದು. ಇಲ್ಲಿ KLM ಎಂದು 82 ಡಿಗ್ರಿ ಕೋನವನ್ನು ತೋರಿಸಲಾಗಿದೆ. ಸಿ ಪ್ರಶ್ನೆ 195 ಡಿಗ್ರಿ ಕೋನವನ್ನು ಸಿ ಚಿತ್ರದಲ್ಲಿ ತೋರಿಸಿದ್ದೇವೆ. ಇಲ್ಲಿ ಕೋನ ROP ಆಗಿದೆ. ಕೋನ 195 ಡಿಗ್ರಿ. ಇಲ್ಲಿ ಡಿ ಪ್ರಶ್ನೆಯಲ್ಲಿ ತೋರಿಸಲಾದ 70 ಡಿಗ್ರಿ ಕೋನವನ್ನು ನೀವು ಚಿತ್ರ ಡಿ ಯಲ್ಲಿ ನೋಡಬಹುದು. DEF ಕೋನ 70 ಡಿಗ್ರಿ. ಈ ಪ್ರಶ್ನೆ 35 ಡಿಗ್ರಿ ಕೋನವನ್ನು ನಾವು ಈ ಚಿತ್ರದಲ್ಲಿ ಬಿಡಿಸಿ ತೋರಿಸಿದ್ದೇವೆ. ಕೋನ XOB ಎಂದು ನಾವು ಹೆಸರುಗಳನ್ನು ಕೊಡಲಾಗಿದೆ. ಇಲ್ಲಿ ಕೋನ 35 ಡಿಗ್ರಿ ಎಂದು ನೀವು ಬರೆಯಬೇಕು. ಇದೇ ರೀತಿಯಾಗಿ ನೀವು ನಿಮ್ಮ ಫೇಸ್ಬುಕ್ಗಳಲ್ಲಿ ಕೋನ ಮಾಪಕವನ್ನು ಉಪಯೋಗಿಸಿ ಇದೇ ರೀತಿಯ ಡಿಗ್ರಿ ಅಳತೆಗಳನ್ನು ಹೊಂದಿರುವ ಕೋನಗಳನ್ನು ರಚಿಸಿ ತೋರಿಸಬೇಕು.
ಪ್ರಶ್ನೆ ನಂಬರ್ 2, ಪ್ರತಿ ಕೋನದ ಗಾತ್ರವನ್ನು ಅಂದಾಜು ಮಾಡಿದ ನಂತರ ಕೋನ ಮಾಪಕದಿಂದ ಅಳೆಯಿರಿ. ಈ ಕೋನಗಳನ್ನು ಲಘು, ಲಂಬ, ವಿಶಾಲ ಅಥವಾ ಸರಳಾಧಿಕ ಕೋನಗಳೆಂದು ವರ್ಗೀಕರಿಸಿ. ಇಲ್ಲಿ ಕೋನಗಳನ್ನು ನೀಡಲಾಗಿದೆ. ಇಲ್ಲಿ ಈಗ ನಾವು ಕೋನಗಳನ್ನು ಕೋನ ಮಾಪಕದಿಂದ ಅಳೆದು ಅಲ್ಲಿ ಕೋನದ ಅಳತೆಯನ್ನು ಬರೆದು ಮತ್ತು ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳಾಧಿಕ ಕೋನವೆಂದು ವರ್ಗೀಕರಿಸಬೇಕು. ಮೊದಲನೇ ಪ್ರಶ್ನೆ ಎ ಯಲ್ಲಿ 45 ಡಿಗ್ರಿ ಹೊಂದಿರುವ ಕೋನವನ್ನು ತೋರಿಸಿದ್ದಾರೆ. 45 ಡಿಗ್ರಿ ಹೊಂದಿರುವ ಕೋನವೆಂದರೆ ಇದು ಲಘು ಕೋನವಾಗಿದೆ. ಆದ್ದರಿಂದ ಲಘು ಕೋನವೆಂದು ಬರೆಯಬೇಕು. ಬಿ ಪ್ರಶ್ನೆಯಲ್ಲಿ ತೋರಿಸಿರುವ ಕೋನ 166 ಡಿಗ್ರಿ ಕೋನವಾಗಿದೆ. ಇದು 166 ಡಿಗ್ರಿ ಎಂದರೆ 90 ಡಿಗ್ರಿಗಿಂತ ಹೆಚ್ಚಿಗೆ ಅಳತೆ ಹೊಂದಿರುವ ಕೋನವಾಗಿದೆ. ಆದ್ದರಿಂದ ಇದನ್ನು ನಾವು ವಿಶಾಲ ಕೋನವೆಂದು ಪರಿಗಣಿಸಬೇಕು. ಸಿ ಚಿತ್ರದಲ್ಲಿ 120 ಡಿಗ್ರಿ ಕೋನವನ್ನು ಕೊಡಲಾಗಿದೆ. ಇದು ಕೂಡ 90 ಡಿಗ್ರಿಗಿಂತ ಹೆಚ್ಚು ಅಳತೆ ಹೊಂದಿರುವ ಕೋನ. ಆದ್ದರಿಂದ ನಾವು ಇದನ್ನು ಕೂಡ ವಿಶಾಲ ಕೋನವೆಂದು ಬರೆಯಬೇಕಾಗಿದೆ. ವಿಶಾಲ ಕೋನ. ಪ್ರಶ್ನೆ ಡಿ 32 ಡಿಗ್ರಿಯನ್ನು ತೋರಿಸಲಾಗಿದೆ. ಇದು 90 ಡಿಗ್ರಿಗಿಂತ ಕಡಿಮೆ ಹೊಂದಿರುವ ಕೋನ. ಆದ್ದರಿಂದ ಇದು ಲಘು ಕೋನವಾಗಿದೆ. ಈ ಪ್ರಶ್ನೆಯಲ್ಲಿ 97 ಡಿಗ್ರಿ ಕೋನವನ್ನು ಹೊಂದಿರುವ ಚಿತ್ರವನ್ನು ನೀಡಲಾಗಿದೆ. 90 ಡಿಗ್ರಿಗಿಂತ ಹೆಚ್ಚು ಅಳತೆ ಇರುವ ಕೋನವಾದ್ದರಿಂದ ವಿಶಾಲ ಕೋನವೆಂದು ನಾವು ಬರೆಯಬೇಕು. ಈ ವಿಶಾಲ ಕೋನವಾಗಿದೆ. ಇಲ್ಲಿ ಎಫ್ ಪ್ರಶ್ನೆಯಲ್ಲಿ 348 ಡಿಗ್ರಿ ಕೋನವನ್ನು ತೋರಿಸಲಾಗಿದೆ. ಇಲ್ಲಿ 348 ಡಿಗ್ರಿ ಕೋನವೆಂದರೆ ಸರಳಾಧಿಕ ಕೋನವೆಂದು ನಾವು ಬರೆಯಬೇಕು. ಇಲ್ಲಿ 180 ಡಿಗ್ರಿಗಿಂತ ಹೆಚ್ಚು ಅಳತೆ ಹೊಂದಿರುವ ಕೋನವನ್ನು ಸರಳಾಧಿಕ ಕೋನವೆಂದು ನಾವು ಪರಿಗಣಿಸಬೇಕಾಗಿದೆ. ಆದ್ದರಿಂದ 348 ಡಿಗ್ರಿ ಇದು ಸರಳಾಧಿಕ ಕೋನ. ಪ್ರಶ್ನೆ ನಂಬರ್ 3 ಲಘು ಕೋನಗಳು, 1 ಲಂಬ ಕೋನ ಮತ್ತು 2 ವಿಶಾಲ ಕೋನಗಳಿರುವ ಯಾವುದೇ ಆಕೃತಿಯನ್ನು ಮಾಡಿ. ಇಲ್ಲಿ ಈಗ ನಾವು 3 ಲಘು ಕೋನಗಳನ್ನು ರಚಿಸಬೇಕು ಮತ್ತು 1 ಲಂಬ ಕೋನ, 2 ವಿಶಾಲ ಕೋನಗಳನ್ನು ರಚಿಸಬೇಕಾಗಿದೆ. ಮೊದಲನೆಯದಾಗಿ ನಾವು 3 ಲಘು ಕೋನಗಳನ್ನು ರಚಿಸಿ ತೋರಿಸಿದ್ದೇವೆ. ಮೊದಲನೆಯದಾಗಿ DEF 65 ಡಿಗ್ರಿ ಲಘು ಕೋನ, ಎರಡನೆಯದಾಗಿ ಕೋನ XOB 38 ಡಿಗ್ರಿ ಲಘು ಕೋನ ಮತ್ತು XLM ಮೂರನೇ ಕೋನವಾಗಿ ನಾವು 48 ಡಿಗ್ರಿ ಲಘು ಕೋನವನ್ನು ತೋರಿಸಿದ್ದೇವೆ. ಇವು 3 ಲಘು ಕೋನಗಳಾಗಿದ್ದಾವೆ. ಈಗ ನಾವು 1 ಲಂಬ ಕೋನವನ್ನು ರಚಿಸಬೇಕು. ಲಂಬ ಕೋನವೆಂದರೆ 90 ಡಿಗ್ರಿಗೆ ಸಮನಾಗಿರುವ ಕೋನ. ಆದ್ದರಿಂದ ಇಲ್ಲಿ ನಾವು ABC 90 ಡಿಗ್ರಿ ಕೋನವನ್ನು ಲಂಬ ಕೋನವೆಂದು ರಚಿಸಿ ತೋರಿಸಿದ್ದೇವೆ. ಈಗ ಇಲ್ಲಿ 2 ವಿಶಾಲ ಕೋನಗಳನ್ನು ರಚಿಸಲು ಹೇಳಿದ್ದಾರೆ. ಆದ್ದರಿಂದ ನಾವು 90 ಡಿಗ್ರಿಗಿಂತ ಹೆಚ್ಚು ಅಳತೆ ಹೊಂದಿರುವ 2 ಕೋನಗಳನ್ನು ರಚಿಸಿ ತೋರಿಸಬೇಕು. ಮೊದಲನೆಯದಾಗಿ POB 125 ಡಿಗ್ರಿ ಕೋನ ವಿಶಾಲ ಕೋನ, ಎರಡನೆಯದಾಗಿ IJK 134 ಡಿಗ್ರಿ ಹೊಂದಿರುವ ವಿಶಾಲ ಕೋನ. ಈ 2 ವಿಶಾಲ ಕೋನಗಳನ್ನು ನಾವು ರಚಿಸಿ ತೋರಿಸಿದ್ದೇವೆ. ಪ್ರಶ್ನೆ ನಂಬರ್ 4, ಎಂ ಅಕ್ಷರವನ್ನು ಎರಡೂ ಬದಿಗಳಲ್ಲಿರುವ ಕೋನಗಳು 40 ಡಿಗ್ರಿ ಮತ್ತು ಮಧ್ಯದ ಕೋನವು 60 ಡಿಗ್ರಿ ಆಗುವಂತೆ ರಚಿಸಿ. ಇಲ್ಲಿ ನೀವು ಉತ್ತರದಲ್ಲಿ ನೋಡಬಹುದು. ಎಂ ಅಕ್ಷರವನ್ನು ನಾವು ಬದಿಗಳಲ್ಲಿರುವ ಕೋನವು 40 ಡಿಗ್ರಿ ಮತ್ತು ಮಧ್ಯದ ಕೋನವು 60 ಡಿಗ್ರಿ ಆಗುವಂತೆ ರಚಿಸಿ ತೋರಿಸಿದ್ದೇವೆ. ನೀವು ಕೂಡ ಇದೇ ರೀತಿಯಾಗಿ ಎರಡೂ ಬದಿಗಳಲ್ಲಿ ಕೋನಗಳು 40 ಡಿಗ್ರಿ ಆಗುವಂತೆ ಮತ್ತು ಮಧ್ಯದ ಕೋನವು 60 ಡಿಗ್ರಿ ಆಗುವಂತೆ ಎಂ ಚಿತ್ರವನ್ನು ಫೇಸ್ಬುಕ್ನಲ್ಲಿ ಬಿಡಿಸಿ. ಪ್ರಶ್ನೆ ನಂಬರ್ 5, ವೈ ಅಕ್ಷರವನ್ನು 3 ಕೋನಗಳು 150 ಡಿಗ್ರಿ, 60 ಡಿಗ್ರಿ ಮತ್ತು 150 ಡಿಗ್ರಿ ಉಂಟಾಗುವಂತೆ ಎಳೆಯಿರಿ ಎಂದು ಹೇಳಿದ್ದಾರೆ. ಈಗ ಇಲ್ಲಿ ನೀವು 150 ಡಿಗ್ರಿ 150 ಡಿಗ್ರಿ ಅಂದರೆ ವೈ ಅಕ್ಷರದ ಅಕ್ಕಪಕ್ಕ ನೀವು 150 ಡಿಗ್ರಿ ಬರುವಂತೆ 2 ಕೋನಗಳನ್ನು ರಚಿಸಬೇಕು ಮತ್ತು ಮಧ್ಯದಲ್ಲಿ 60 ಡಿಗ್ರಿ ಉಂಟಾಗುವಂತೆ ಒಂದು ಕೋನವನ್ನು ರಚಿಸಿ ವೈ ಅಕ್ಷರವನ್ನು ನಿರ್ಮಿಸಬೇಕಾಗಿದೆ. ಇದೇ ರೀತಿಯಾಗಿ ನೀವು ಫೇಸ್ಬುಕ್ಗಳಲ್ಲಿ 150 ಡಿಗ್ರಿ, 60 ಡಿಗ್ರಿ ಮತ್ತು 150 ಡಿಗ್ರಿ ಉಂಟಾಗುವಂತೆ ವೈ ಅಕ್ಷರವನ್ನು ರಚಿಸಬೇಕಾಗಿದೆ. ಪ್ರಶ್ನೆ ನಂಬರ್ 6, ಅಶೋಕ ಚಕ್ರವು 24 ಕಡ್ಡಿಗಳನ್ನು ಹೊಂದಿದೆ. ಪರಸ್ಪರ ಪಕ್ಕದಲ್ಲಿರುವ 2 ಕಡ್ಡಿಗಳ ನಡುವಿನ ಕೋನದ ಡಿಗ್ರಿ ಅಳತೆ ಏನು? 2 ಕಡ್ಡಿಗಳ ನಡುವೆ ಉಂಟಾದ ಅತಿ ದೊಡ್ಡ ಲಘು ಕೋನ ಯಾವುದು ಎಂದು ಇಲ್ಲಿ ಕೇಳುತ್ತಿದ್ದಾರೆ. ನಾವು ಇಲ್ಲಿ ಅಶೋಕ ಚಕ್ರದ ಚಿತ್ರವನ್ನ ಡಿಗ್ರಿಗಳಲ್ಲಿ ತೋರಿಸಿದ್ದೇವೆ. ಅಂದರೆ ಪೂರ್ಣವಾದ ಒಂದು ಕೋನವಾಗಿದೆ. ಇದು ಪೂರ್ಣ ಕೋನ. ಪೂರ್ಣ ಕೋನದ ಅಳತೆಯನ್ನು ನಾವು 360 ಡಿಗ್ರಿ ಎಂದು ತೆಗೆದುಕೊಳ್ಳುತ್ತೇವೆ. ಈಗ 360 ಡಿಗ್ರಿಗೆ ನಾವು 24 ಕಡ್ಡಿ ಹೊಂದಿರುವುದರಿಂದ 360ಕ್ಕೆ 24ರಿಂದ ಭಾಗಿಸಿದಾಗ ನಾವು ಮಧ್ಯ 2 ಕಡ್ಡಿಗಳ ನಡುವಿನ ಅಳತೆ ಅಥವಾ ನಡುವೆ ಉಂಟಾದ ಕೋನವನ್ನು ಕಂಡುಹಿಡಿಯಬಹುದು. ಈಗ ಉತ್ತರದಲ್ಲಿ ನೋಡೋಣ. ಅಶೋಕ ಚಕ್ರದಲ್ಲಿ ಪರಸ್ಪರ ಪಕ್ಕದಲ್ಲಿರುವ 2 ಕಡ್ಡಿಗಳ
ಕೋನದ ನಡುವಿನ ಡಿಗ್ರಿ ಅಳತೆ ಈಕ್ವಲ್ಸ್ ಟು 360 ಡಿಗ್ರಿ ಡಿವೈಡೆಡ್ ಬೈ 24. 360ಕ್ಕೆ ನಾವು 24ರಿಂದ ಭಾಗಿಸಿದ್ದೇವೆ, ಏಕೆಂದರೆ ಇಲ್ಲಿ ಪೂರ್ಣ ಕೋನ 360 ಡಿಗ್ರಿ ಮತ್ತು 24 ಕಡ್ಡಿಗಳಿವೆ, ಆದ್ದರಿಂದ ಡಿವೈಡೆಡ್ ಬೈ 24. ಈಗ 24ರಿಂದ 360ನ್ನು ಭಾಗಿಸಿದಾಗ ನಮಗೆ ಭಾಗಲಬ್ಧ 15 ಬರುತ್ತದೆ. ಆದ್ದರಿಂದ ಇಲ್ಲಿ ಎರಡು ಕಡ್ಡಿಗಳ ನಡುವೆ ಉಂಟಾದ ಅತಿ ದೊಡ್ಡ ಕೋನ ಯಾವುದೂ ಇಲ್ಲ, ಏಕೆಂದರೆ ಎಲ್ಲ ಕೋನಗಳು ಸಮಾನ ಗಾತ್ರ 15 ಡಿಗ್ರಿ ಹೊಂದಿವೆ ಎಂದು ಬರೆದಿದ್ದೇವೆ. ಇಲ್ಲಿ ಸಮ ಪ್ರಮಾಣದಲ್ಲಿ 24 ಗೆರೆಗಳನ್ನು ಎಳೆದಿರುವುದರಿಂದ ಎಲ್ಲ ಕೋನಗಳ ಅಳತೆಯೂ ಕೂಡ 15 ಡಿಗ್ರಿಯೇ ಆಗಿರುತ್ತದೆ. ಯಾವ ಕೋನವೂ ಕೂಡ ದೊಡ್ಡದಾಗಿ ಇರುವುದಿಲ್ಲ, ಆದ್ದರಿಂದ ಎಲ್ಲ ಕೋನಗಳು ಸಮಾನ ಗಾತ್ರ 15 ಡಿಗ್ರಿ ಹೊಂದಿವೆ ಎಂದು ಇಲ್ಲಿ ನಾವು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 7 ಒಗಟು. ನಾನು ಒಂದು ಲಘುಕೋನ, ನನ್ನ ಅಳತೆಯನ್ನು ದ್ವಿಗುಣಗೊಳಿಸಿದರೆ ಲಘುಕೋನವನ್ನು ಪಡೆಯುತ್ತೀರಿ. ನನ್ನ ಅಳತೆಯನ್ನು 3 ಪಟ್ಟು ಹೆಚ್ಚಿಸಿದರೆ ಪುನಃ ಲಘುಕೋನವನ್ನು ಪಡೆಯುತ್ತೀರಿ. ನನ್ನ ಅಳತೆಯನ್ನು 4 ಪಟ್ಟು ಹೆಚ್ಚಿಸಿದರೆ ಪುನಃ ಲಘುಕೋನವನ್ನು ಪಡೆಯುತ್ತೀರಿ. ಆದರೆ ನನ್ನ ಅಳತೆಯನ್ನು 5ರಿಂದ ಗುಣಿಸಿದರೆ ವಿಶಾಲ ಕೋನದ ಅಳತೆಯನ್ನು ಪಡೆಯುತ್ತೀರಿ. ನನ್ನ ಅಳತೆಯ ಸಾಧ್ಯತೆಗಳು ಯಾವುವು ಎಂದು ಇಲ್ಲಿ ಕೇಳುತ್ತಿದ್ದಾರೆ. ಈಗ ನಾವು ಉತ್ತರದಲ್ಲಿ ನೋಡೋಣ. ಇಲ್ಲಿ ನಾವು ಲಘು ಕೋನವನ್ನು 20 ಡಿಗ್ರಿ ಎಂದು ತೆಗೆದುಕೊಳ್ಳುತ್ತಿದ್ದೇವೆ. ಲಘು ಕೋನ 20 ಡಿಗ್ರಿ ಎಂದು ತೆಗೆದುಕೊಳ್ಳೋಣ. ಆದ್ದರಿಂದ ಕೋನ ABC ಈಕ್ವಲ್ಸ್ ಟು 20 ಡಿಗ್ರಿ. ಈಗ ಕೋನವನ್ನು ದ್ವಿಗುಣಗೊಳಿಸಬೇಕಾಗಿದೆ. ಕೋನವನ್ನು ದ್ವಿಗುಣಗೊಳಿಸುವುದು ಎಂದರೆ 2ರಿಂದ ಗುಣಿಸಬೇಕು. ಇಲ್ಲಿ 20ನ್ನು 2 ಬಾರಿ ಗುಣಿಸಿದಾಗ ನಮಗೆ ಗುಣಲಬ್ಧ 40 ಬರುತ್ತದೆ. 40 ಡಿಗ್ರಿ ಇದು ಕೂಡ ಒಂದು ಲಘು ಕೋನ. ಈಗ ಕೋನವನ್ನು 3 ಬಾರಿ ಅಂದರೆ 3 ಪಟ್ಟು ಹೆಚ್ಚಿಸಿದಾಗ ನಾವು 20 ಡಿಗ್ರಿಯನ್ನು 3ರಿಂದ ಗುಣಿಸಬೇಕು. ಈಗ ಇಲ್ಲಿ 20ನ್ನು 3ರಿಂದ ಗುಣಿಸಿದಾಗ 60 ಡಿಗ್ರಿ ಬಂದಿದೆ. 60 ಡಿಗ್ರಿ ಕೋನವು ಕೂಡ ಲಘು ಕೋನವಾಗಿದೆ. ಕೋನವನ್ನು 4 ಪಟ್ಟು ಹೆಚ್ಚಿಸಿದಾಗ 20 ಡಿಗ್ರಿಯನ್ನು ನಾವು 4ರಿಂದ ಗುಣಿಸಬೇಕು. 24 80 ಬಂದಿದೆ. 80 ಡಿಗ್ರಿ ಕೋನವು ಕೂಡ ಲಘು ಕೋನ. ಇಲ್ಲಿ ನಾವು ಒಗಟನ್ನ ಬಿಡಿಸುತ್ತಿದ್ದೇವೆ. 3 ಲಘು ಕೋನಗಳನ್ನು ಪಡೆದಿದ್ದೇವೆ. ಕೊನೆಯದಾಗಿ ನನ್ನ ಅಳತೆಯನ್ನು 5ರಿಂದ ಗುಣಿಸಿದರೆ ವಿಶಾಲ ಕೋನದ ಅಳತೆಯನ್ನು ಪಡೆಯುತ್ತೀರಿ. ನನ್ನ ಅಳತೆಯ ಸಾಧ್ಯತೆಗಳು ಯಾವುವು ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಈಗ ಇದೇ ಸಂಖ್ಯೆಯನ್ನು ನಾವು ಅಂದರೆ 20 ಡಿಗ್ರಿ ಕೋನವನ್ನು 5ರಿಂದ ಗುಣಿಸೋಣ. 20 ಡಿಗ್ರಿಯನ್ನು ನಾವು 5ರಿಂದ ಗುಣಿಸಿದಾಗ 100 ಡಿಗ್ರಿ ಬಂದಿದೆ. 100 ಡಿಗ್ರಿ ಇದು 90 ಡಿಗ್ರಿಗಿಂತ ಹೆಚ್ಚು ಅಳತೆ ಹೊಂದಿರುವ ಕೋನವಾದ್ದರಿಂದ ಇದನ್ನು ನಾವು ವಿಶಾಲ ಕೋನವೆಂದು ಪರಿಗಣಿಸುತ್ತೇವೆ. ಆದ್ದರಿಂದ ಇಲ್ಲಿ ಪ್ರಶ್ನೆಯಲ್ಲಿ ಹೇಳಿದಂತೆ 5ರಿಂದ ಗುಣಿಸಿದಾಗ ನಾವು ವಿಶಾಲ ಕೋನವನ್ನು ಪಡೆಯುತ್ತಿದ್ದೇವೆ. ಆದ್ದರಿಂದ ಇಲ್ಲಿ ಒಗಟನ್ನು ಬಿಡಿಸಿದಾಗ ನಾವು ಕಂಡುಹಿಡಿಯುತ್ತಿರುವಂತಹ ಕೋನ 20 ಡಿಗ್ರಿ ಕೋನವಾಗಿದೆ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 47ರಿಂದ ಪೇಜ್ ನಂಬರ್ 51ರವರೆಗಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 3 ಸಂಖ್ಯಾ ಆಟ ಪಾಠದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.